ನನ್ನಲ್ಲಿ ನೆನೆಸುತ್ತ ವಿಶ್ವಗುರು ಬಸವಣ್ಣನವರ ಪಾದಾರಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ವೈರಾಗ್ಯ ನಿಧಿಯಾಗಿರುವಂತ ಖಮಾದೇವಿ ಪಾದಾರಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಜ್ಞಾನ ಚಕ್ರವರ್ತಿ ಸಿದ್ದಾರವರ ಪಾದಾರಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ನಿಜಗುಣಿ ಶಿವೇಗಳ ಪಾದಾರಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಈ ಕ್ಷೇತ್ರದ ಒಡೆಯನಾಗಿರುವಂತ ವೀರಲಿಂಗೇಶ್ವರನ ಪಾದಾರಗಳಲ್ಲಿ ಅನಂತ ಶತಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹಾಗೂ ಈ ಬ್ರಹ್ಮ ವೇದಿಕೆ ಮೇಲೆ ಸೂತ್ರೀಯ ಬ್ರಹ್ಮನಷ್ಟ ಪರಮ ಪೂಜ್ಯರಾಗಿರುವಂತ ಸುರೇಶ್ ಮಹಾರಾಜರ ಪಾದಾರಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ನಮ್ಮ ಗುಂಡೇಹಳ್ಳಿ ಗ್ರಾಮದ ಮಹಾದೇವ ಮಹಾರಾಜರು ಕೀರ್ತನ ಕೇಸರಿ ಎನಿಸಿಕೊಂಡಿರುವಂತ ಆ ಮಹಾದೇವ ಮಹಾರಾಜರ ಪಾದಾರಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ನಮ್ಮ ಸಂಗೀತ ಬಳಗ ಆನಂದಪುರ ಗ್ರಾಮದಿಂದ ಭಜನಾ ಸಂಘದಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಅವರಿವರ ಅಮಲಂತೆ ಈ ಜಮಗೆಯ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದಂತ ಎಲ್ಲಾ ಗ್ರಾಮದಿಂದ ಬಂದಂತ ಭಕ್ತಾದಿಗಳಿಗೆ ಆ ಪರಮಾತ್ಮನ ದಿವ್ಯ ಚೈತನ್ಯ ಸ್ವರೂಪರಾಗಿರುವಂತ ಏನೋ ಇದು ಸತ್ಸಂಗ ಎನ್ನುವಂತ ಸಮಭಾಗಿಗಳನ್ನಾಗಿ ಇದರಲ್ಲಿ ಪಾಲ್ಗೊಂಡು ಇದರ ಉಪನ್ಯಾಸವನ್ನ ಕೇಳಿ ತಾವು ಮುಕ್ತರಾಗಿ ಅನ್ನುವಂತ ಅಪೇಕ್ಷೆಯನ್ನಿಟ್ಟುಕೊಂಡು ಬಂದಂತ ಶಿವಶರಣರೇ ಶರಣರೇ ಅಕ್ಕ ತಂಗಿಯರೇ ಅನ್ನ ತಮ್ಮರು ತಮ್ಮೆಲ್ಲರ ಹೃದಯ ಚೇತನಕ್ಕೆ ನನ್ನ ಶರಣು ಶರಣಾರ್ಥಿ. ಇವತ್ತಿನ ಈ ಜಮಗೆಯ ಗ್ರಾಮದಲ್ಲಿ ಭವ್ಯವಾಗಿರುವಂತ ಒಂದು ಮಠವನ್ನ ಸ್ಥಾಪಿಸಿ ಅನೇಕ ನಾಡಿನ ಜನರ ನಾಡಿನಲ್ಲೇ ಎಲ್ಲ ಸಂಚಾರವನ್ನ ಮಾಡುತ್ತಾ ತಮ್ಮ ಭಕ್ತಿಯ ಸುದೆ ಎನ್ನುವಂತ ಒಂದು ಅಮೃತವನ್ನ ಈ ಮನುಷ್ಯನ ಕರ್ತಾವರ್ತಿಯಾಗಿ ಮಾಡುವುದೇನೆಂದ್ರೆ ಈ ಮನುಷ್ಯ ಜನ್ಮಕ್ಕ ನಾವು ಬಂದ ಬಳಿಕ ಯಾವುದನ್ನ ಮಾಡ್ಬೇಕನ್ನುವಂತ ವಿಚಾರವನ್ನ ಬಹಳಷ್ಟು ಜನರಿಗೆ ಬರುವುದಿಲ್ಲ. ಭಕ್ತಿ ಬದ್ದಲ ಮಾತಾಡ್ಬೇಕಂತ ಹೇಳಿದ್ರೆ ವಿಶ್ವಗುರು ಬಸವಣ್ಣನವರು ಒಂದು ಕಡೆ ಹೇಳ್ಕೊಂಡು ಬಂದ್ರು, ನಾದ ಪ್ರಿಯ ಶಿವನೆಂಬವರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾವಣನ ಅರೆ ಅವಶ್ಯವಾಯಿತು, ವೇದವ ಓದಿದ ಬ್ರಹ್ಮನ ಶಿರವು ಹೋಯಿತು, ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ಕೊಂಡು ಬಂದ್ರು. 12ನೇ ಶತಮಾನದಾಗ ಆಗಿ ಹೋಗುವಂತ ಒಬ್ಬ ಮಹಾನುಭಾವ ಅಂದಿನ ಕಥೆಯಲ್ಲ ಇಂದಿನ ಕಥೆಯಲ್ಲ 12ನೇ ಶತಮಾನದಾಗ ಒಬ್ಬ ಒಳ್ಳೆಯ ಪುರುಷತ್ವ ಮಾತಾಡಿದಂತ ಮಾತುಗಳು ಈ ಜಗತ್ತಿಗೆ ವಚನಾಗಿ ತಿಳಿದಾವ, ವಚನಾಗಿ ಒಂದು ತಿಳಿದಾವ. ತಿಳಿಯುವಂತ ಮಾತ ಹೇಳುವಂತ ಮಾತ ನಿಮಗ ಅರ್ಥ ಆತಂದ್ರ ಅದು ವಚನ ಅನಿಸಿಕೊಂಡಾಗ ಹೋಗ್ತೈತಿ. ನಾವು ಉಂಡಂತ ಪ್ರಸಾದ ಪಚ್ಚಿನ ಆತಂದ್ರನ ಅದು ಯೋಗ್ಯವಾಗಿ ಉಳಿತೈತಿ. ಹಂಗ ವಿಶ್ವಗುರು ಬಸವಣ್ಣನವರಾಗಲಿ, ಅಕ್ಕಮಹಾದೇವಿ ಆಗಲಿ, ಅಲ್ಲಂ ಪ್ರಭುಗಳಾಗಲಿ, ಸಿದ್ದಾರೂಢರಾಗಲಿ, ಯಾವೇ ಮಾನ ಸತಪುರುಷ ಒಬ್ಬ ಮಾತಾಡಿದಂತ ಮಾತ ಇಂದಿಗೆ ನಾವು ನೆನೆಸ್ತೀವಿ ಅಂದ್ರ ಅದು ವಚನ ಅಂತ ಹೇಳಿ ಕರೆದರು, ಅದಕ್ಕೆ ವಚನ ಅಂತ ಕರೆದರು. ಇದ್ಯಾಕ ತಾತ್ಪರ್ಯ ಇಲ್ಲಿ ಹೇಳ್ಬೇಕಾಗಿತ್ತಂದ್ರ ಎಲ್ಲಾ ಕಡೆ ಸಂಚಾರ ಮಾಡೋಕಿಂತ ತನ್ನ ಊರೊಳಗ್ ತನ್ನ ಕಾಯಕ ಮಾಡ್ಕೋತ ನಮ್ಮ ನಿಮ್ಮಂಗ ಇರ್ಬೇಕಾಗಿತ್ತು.
ದೇಶ ದೇಶಗಳ ಎಲ್ಲಾ ಕಡೆ ಹಳ್ಳಿಗಳಲ್ಲಿ ಸಂಚಾರ ಮಾಡುತ್ತಾ ತಮ್ಮ ಅಮೃತದ ವಾಣಿಯಿಂದ ಪಾದ ಪ್ರಶ್ಯದಿಂದ ಮಾತಿನಿಂದ ಭಕ್ತಿಯನ್ನ ಎಲ್ಲಾ ಕಡೆ ಬಿಚ್ಚಿ ಬಿತ್ತುವಂತ ಅವರು ಯಾರು ಹಿಡ್ದಾರಪ್ಪ ಅಂದ್ರೆ ಅದನ್ನ ಸುರೇಶ್ ಮಹಾರಾಜರು ಹಿಡ್ದಾರ ಅಂತ ಹೇಳಿ ಕೈ ಎತ್ತಿ ಹೇಳಕ್ಕೆ ಎಷ್ಟೋ ಜನ ನೀ ಗಳಿಸೇದಿ ಕೋಟಿ ಸಂಗಾಟ ಬರೋದಿಲ್ಲ ಲಂಗೋಟಿ ಹಾಡ್ಯಾರ ನಮ್ಮ ಸಂಗೀತ ಬಳಗದವ್ರು ಬಹಳ ಚಂದ ಹಾಡಿದಾರ ಅದನ್ನ. ಅದಕ್ಕ ಯಾಕಂದ್ರ ಈ ಮನುಷ್ಯ ಜನ್ಮಕ್ಕೆ ಬಂದ ಅರುವನ್ನ ಹಿಡಿದವನೇ ಅವನೇ ಗುರು ಅನಿಸಿಕೊಂಡ ಹೋದ. 93,999 ಜೀವರಾಶಿಗಳೆಲ್ಲ ಪಶು ಪಕ್ಷಿಗಳನ್ನ ಆಗಿ ಹೋಗ್ಯಾವ. 84ನೇ ಜೀವರಾಶಿ ಅದು ಮನುಷ್ಯ ಜನ್ಮ ಅಂತೇಳಿ ಮಹಾತ್ಮರು ಕರೆದ್ರು. ಆ ಎಲ್ಲಾ ಜನ್ಮದೊಳಗ ತಿಳ್ಕೊಳ್ಳುವಂತ ಸಾಮರ್ಥ್ಯವನ್ನ ಇದ್ದಿದ್ದಿಲ್ಲ. ಈ 84ನೇ ಜೀವರಾಶಿಗೆ ಅದಕ್ಕೆ ಮನುಷ್ಯ ಜನ್ಮ ಅಂತ ಕರೆದ್ರು. ಪಿಂಡಜ 21 ಲಕ್ಷ, ಅಂಡಜ 21 ಲಕ್ಷ, ಭೂಗಜ 21 ಲಕ್ಷ, ಜಲಜ 21 ಲಕ್ಷ, 84 ಲಕ್ಷದ ಜೀವರಾಶಿ ಒಳಗೆ 4 ಭಾಗಗಳನ್ನು ಮಾಡಿಟ್ಟರು. ಪಿಂಡದಂತ ಹುಟ್ಟುವಂತ ಜೀವರಾಶಿ 21 ಲಕ್ಷ ಅಂತ ಹೇಳಿದ್ರು. ಅಂಡಜ 21 ಲಕ್ಷ, ತತ್ತಿಯಿಂದ ಹುಟ್ಟುವಂತ 21 ಲಕ್ಷ ಅಂತ ಕರೆದ್ರು. ಭೂಗಜ 21 ಲಕ್ಷ ಅಂದ್ರೆ ಭೂಮಿಯಿಂದ ಹುಟ್ಟುವಂತ ಹುಳ ಕೀಟ ನಾಶಗಳನ್ನ ಗಿಡ ಮರಗಳಿಗೆ 21 ಲಕ್ಷ ಅಂತ ಕರೆದ್ರು. ಜಲಜ 21 ಲಕ್ಷ ಅಂದ್ರ ನೀರಿನಲ್ಲಿ ಹುಟ್ಟುವಂತ 21 ಲಕ್ಷ ಅಂತ ಕರೆದ್ರು. ಇವು 4ವನ್ನು ಕೂಡಿಸಿದಾಗ 84 ಲಕ್ಷ. 84 ಜನ್ಮಗಳನ್ನು ಸುತ್ತಿ ಬಂದಾಗ 84 ಲಕ್ಷಕ್ಕೆ ಮನುಷ್ಯ ಜನ್ಮವನ್ನು ಬಂದೈತಿ. ಆ ಮನುಷ್ಯ ಜನ್ಮದೊಳಗೆ ಬಂದಾಗ ನಮಗ ಅರಿವೇ ಮೂಲ ಗುರು ಆಗೈತಿ. ಅದಕ್ಕೆ ನಮಗ ನಾ ಯಾತಕ್ಕಾಗಿ ಬಂದೇನೆ, ಎದಕ್ಕಾಗಿ ಬಂದೇನೆ ಅಂತ ತಿಳ್ಕೊಳ್ಳೋ ಸಾಮರ್ಥ್ಯವನ್ನ ಯಾತಕ್ಕೈತಿ ಅಂದ್ರ ಮನುಷ್ಯ ಜನ್ಮಕ್ಕೈತಿ ಅಂತ ಹೇಳಿದ್ರು. ಮತ್ತ ಅಂತ ಒಂದು ಮನುಷ್ಯ ಜನ್ಮಕ್ಕೆ ಬಂದು ನಾವು ಯಾವ್ಯಾವ್ದ ಕಥೆಗಳನ್ನು ಮಾಡ್ತೇವೆ ಅಂದ್ರೆ ಹಾರ್ಮೋನಿ ಮಾಸ್ತರ್ ಹೇಳೋದು ಕರ್ತವ್ಯ ತತ್ವದಿಂದ ಹೇಳಲಾಕ ಬರ್ತೈತಿ, ಕರೆ ನಡಿಯಲಾಕ ಬರೋದಿಲ್ಲ. ಯಾರಿಗೆ ಹೇಳೋದು ಬಹಳ ಸುಲಭ ಐತಿ, ನಡೆಯೋದು ಬಹಳ ಕಠಿಣ ಐತಿ. ಅದಕ್ಕ ಯುವಸವರು ಬಸವಣ್ಣನವರಾಗಲಿ ಸಿದ್ದಾರೂಢರಾಗಲಿ ಹೆಂಗ ನಡೆದಾರ ಹಂಗ ನೋಡಿದ್ರಲ್ಲ ಹಂಗ ನಡೆದಾರ. ಅವ್ರು ಮಾತಾಡಿದಂತ ಮಾತ ಇಲ್ಲಿವರೆಗೆ ವಚನಾಗಿ ಉಳ್ದಾವು. ನಿಮ್ಮ ಯಾರೇ ಉಳ್ದಾವತ್ತೀರ ನೀವು? ಯಾರು ಉಳಿದಿಲ್ಲ. ಭಕ್ತಿ 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 ತಿಳಿಕೊಂಡಾರೆ ಭಕ್ತಿ ಭಾಂಡಾರಿ ಎನಿಸಿಕೊಂಡವಾದ ಬಸವಣ್ಣ. ಒಮ್ಮೆ ಏನಾಗಿತ್ತಂದ್ರೆ ಸಿದ್ದಾರೂಢ ಚೈತ್ರ ಬೆಳೆದವರು ಅಂತ ಮಾತು ಹೇಳ್ತೀನಿ ನಿಮಗ. ಸಿದ್ದಾರೂಢ ಮಠದೊಳಗೆ ದಿನನಿತ್ಯ ಕಾಯಕವನ್ನ ಮಾಡಿ ಸಾಯಂಕಾಲದೊಳಗೆ ಪುರಾಣವನ್ನ ಹೇಳ್ತಿದ್ರು. ಪುರಾಣ ಹೇಳೋ ಸಮಯದಾಗ ಲಕ್ಷಾಂತರ ಜನ ಸಿದ್ದಾರೂಢರ ಪುರಾಣ ಕೇಳಕ ಹುಬ್ಬಳ್ಳಿ ಒಳಗೆ ಕೂಡ್ತಿತ್ತು. ಅಂದಿನ ಕಾಲದಾಗ ಸಿದ್ದಾರೂಢರು ಇತ್ತ ಕಾಲದಾಗ ಇಂದು ಕೂಡ್ತೈತಿ. ಅವ್ರು ಇಂದು ಕೂಡ್ತೈತಿ. ಅಲ್ಲಿ ನೇಮ ಏನ್ ತಪ್ಪು ತಿಳ್ಕೊಂಡ್ರ ಪುರಾಣ ಮಗದ ಬಳಿಕ ಭಕ್ತರು ಕೊಟ್ಟಂತ ಒಂದು ಬಾಳೆಹಣ್ಣ ಒಂದು ಬಟ್ಟಲ ಹಾಲ ಸಿದ್ದಾರೂಢರು ತಗೋತಿದ್ರು. ಅದಷ್ಟೇ, ಒಂದು ಬಟ್ಲ ಹಾಲು ತಗೋತಿದ್ರು. ಅದ್ರ ಮ್ಯಾಗ ಮುಕ್ತಾಯ ಅಂತ ಮತ್ತ ಮಲ್ದೇನ ಪುರಾಣ ಮುಗಿದ ಬಳಕನ ಒಂದು ಬಟ್ಲ ಹಿಂಗ ನೇಮ ಇತ್ತು. ಎಲ್ಲಾ ಭಕ್ತರ ಪುರಾಣ ಕೇಳಕ್ ಹೋಗಾಗ ತಮ್ಮಲ್ಲಿ ಇರುವಂತದ ಒಂದು ವಾಟಕದಾಗ ಹಾಲು ತಗೊಂಡು ಸಿದ್ದಾರೂಢರಿಗೆ ಕೊಡ್ಲಾಕ್ ಹೋಗ್ತಿದ್ರು. ಅವ್ರು ಎಷ್ಟೋ ಮಂದಿ ತರುವಾರಕ್ ಬ್ಯಾಡ ನಂಗಿಲ್ಲ. ಆದ್ರೆ ಸಿದ್ದಾರೂಢರದ ನೇಮ ಏನತ್ತು, ಒಂದು ಬಟ್ಲ ತಗೊಳು.
ಒಂದ್ ಬಟ್ಲ ತಗೊಳ್ದು ಆ ನಿಂಗವ ಇದ್ದಕ್ಕೆ 3 ತಿಂಗಳ ದಿನನಿತ್ಯ ಪುರಾಣವನ್ನ ಕೇಳ್ತಿದ್ರು. ತನ್ನ ಮನೆಯಾಗಿರುವಂತ ಹಾಲವನ್ನ ಸಿತಾರೋಡಿಗೆ ಅದು ಎಂದ ತಗೋತಿದ್ರು ಅವ್ರ, ಅದನ್ನ ದಿನ ಒಯ್ಯತ್ತಿದ್ರು. ಒಬ್ಬರು ತಗೊಳ್ಳೋರ ಉಳ್ಕಿದವ್ರೆಲ್ಲ ಮತ್ತದನ್ನ ಬಿಡಾರ ಮರದಿನ ಮತ್ತ ತಗೊಂಡ ಹೋಗಾರ. ಮಂದನ ಯಾರ ದೈವ ಸೇರಿ ಕಾಲಿತ್ತ ಅವ್ರ ಬಟ್ಲ ಕೈ ಹಚ್ತಿದ್ರು ಸಿತಾರೋಡ್. ಸಂಘಕ್ಕೆ ನಿಂಗವ ಬಾಳ ಬಡತನದಿಂದ ಬಳಲುವಂತ ಹೆಣ್ಮಗಳು ಎಂದೂ ಗೊತ್ತಿಲ್ಲ. ಮಗಳಾಗ ಸಿತಾರೋಡ್ರ ಮಠ ಇತ್ತ ಕರೆ ಪುರಾಣಕ್ಕೆ ಎಂದೂ ಹೋಗ್ತಿದ್ದಿಲ್ಲ. ಎಲ್ಲರ ಸಂಬಂಧ ಗುರುವಿನ ಮ್ಯಾಗ ಭಕ್ತಿ ಹೆಚ್ಚಿತ್ತು, ಪ್ರೇಮ ಹೆಚ್ಚಿತ್ತು. ಆದ್ರೆ ತನ್ನ ಅಭಿಮಾನ ಕಂಜಿ ಮಠಕ್ಕೆ ಹೋಗ್ತಿದ್ದಿಲ್ಲ. ಹೆಣ್ಮಗಳ ಅಭಿಮಾನ ಕಂದ್ರೆ ಬಡತನ ಬಾಳ ಕಾಡ್ತಿತ್ತು. ಒಂದ ಸೀರೆ 16 ಗಂಟೆ ಹಾಕಿ ಉಡ್ತಿದ್ದಳ. ಅಂತ ಬಡತಾನೆ ಬಾಳ ಕರೆ ಭಕ್ತಿ ಜನ ಕಡಿಮೆ ಇದ್ದಿದ್ದಿಲ್ಲ. ಬಾಳ ನಿಂಗವ ಬಾ ಅಂತ ಹೇಳಿ ಸಂಘವ್ ನಿಂಗವನ್ನ ಕರ್ಕೊಂಡು ಒತ್ತಾಯದಿಂದ ಹೊರಗಳು. ಒತ್ತಾಯದಿಂದ ಹೊರದಾಗ ಏನಾದ ಸಮಸ್ಯೆ ಅಂತ ತಿಳ್ಕೊಂಡ್ರ ಆಕೆ ಪುರಾಣವನ್ನ ಕೇಳಿದಳು. ಪುರಾಣವನ್ನ ಕೇಳಿ ದೇಹ ಭಾವ ಚಂಚಲ ಇದು ಎಲ್ಲವನ್ನ ಮರೆತು ಬಿಟ್ಟಳು. ನಿಂಗವ್ವ ಮರೆತು ಬಿಟ್ಟಳು. ಸಿತಾರೋರ ಮಾತಿನಲ್ಲಿ ಅಂತ ಅಮೃತ ವಾಣಿ ಎತ್ತು ತನ್ನ ಮೈ ಮರೆತಳು. ಎಲ್ಲವನ್ನ ಮರೆತು ಭಕ್ತಿದಿಂದ ಕೇಳಕ್ ಹಚ್ಚಿದಳು. ಇನ್ಕ ನಮ್ಮ ಹೇಳಲ್ಲ, ಭಕ್ತಿದಿಂದ ಭಜನ ಮಾಡಿದರೆ ಕಾನೂನು ಕೈಲಾಸ ಹಾಡಿದ್ರು ನೋಡು. ಹಂಗ ತನ್ನ ಮೈ ಮರ್ತಳು. ಮೈ ಮರ್ತ ಕೇಳಿದಾಗ ಅದನ್ನೆಲ್ಲಾ ನೋಡಿದ್ರೆ ಎಲ್ಲಾರು ಬಟ್ಲಾ ತಗೊಂಡು ಒತ್ತಿದಳು. ವಾಪರದ ಒಂದು ಒಟ್ಗ ಹಾಕಿ ತಗೋತಿದ್ರು ಸಿದ್ದಾರೋಡ್ರು. ಅದನ್ನ ನಿಟ್ಟಳು. ದಿನನಿತ್ಯನಾಗ ಸಿದ್ದಾರೋಡ್ನ ಧ್ಯಾನ ಮಾಡ್ಕೊತ ಮನೆಗಳ ಹಾಕ್ತಳು. ಈ ಕ್ಯಾನ್ ಕರ್ಕೊಂಡು ಹೋಗಿರಲ್ಲ ನಿಂಗವ್ವ. ಆಕಿ ಮನ್ಯಾಗ ಹೆಣ್ಗಳು ಬಾಳ ಇದ್ದು ಮಜ್ಜಿಗೆ ಚೆಲ್ಲೋದೆ ಅನ್ನಚ್ಚತ್ತ 3 ದಿನದ ಮಜ್ಜಿಗೆ ಈ ಹೆಣ್ಮಗಳಿಗೆ ಕೊಟ್ರು ನಿಂಗವ್ಗ. ಇದ್ದವ್ರನ್ನ ಕರೆಯೋದು ಬಹಳ ದೊಡ್ಡದೈತಿ, ಇಲ್ದವ್ರನ್ನ ಕರೆಯೋದು ಆದ ಬಹಳ ಮಹತ್ವ ಐತಿ. ನಿಮಗೊಂದು ಮಾತು ಹೇಳ್ತನೋ, ಸಾವುಕಾರ ಮನೆಗೆ ಬಂದ ಅಂದ್ರ ಬಾಗಿಲಿಗೆ ಬಂದ ಯಾವ ಒದಿರ್ತಾನ ಅವ ಅಜ್ಞಾನಿ. ಬಡವ ಬಂದಾಗ ಬಾಗಿಲಿಗೆ ಬಂದು ಓದಿರ್ಬೇಕು, ಸಾವುಕಾರ ಬಂದಾಗ ಮನೆ ಒದಿ ಮುಂದೆ ಕೊತ್ತು ಓದಿರ್ಬೇಕು. ಯಾರದ್ರೆ ಹಂಗೆಲ್ಲ ಸಾವುಕಾರ ಬಂದಂದ್ರ ಓಡಿ ಬಾಗಿಲಿಗೆ ಬರುವ ಮಂದಿ ಬಾಳ ಐತಿ. ಮಜ್ಜಿಗೆ ಕೊಟ್ಟಳು ಇರುವಾತ ಕದ ಅಮೃತ ಅಂದ್ರು ಹುಳಿ ಮಜ್ಜಿಗೆ ಕೊಟ್ಟಿದಳು. ಸಂಘವ್ ನಿಂಗವ್ಗ 3 ದಿನ ಉಪವಾಸ ಇದ್ದಳು. ನಿಂಗವ್ ಬಡತನ ಪರಿಸ್ಥಿತಿ 3 ದಿನ ಉಪವಾಸ ಇದ್ದಳು. ಅದೇ ಅಮೃತ ಪ್ರಾಣಿ ಎತ್ತಿ ಮಜ್ಜಿಗೆ ಕುಡಿಬೇಕಂತ ಹೇಳಿ ಒಂದು ಗುಟಕ್ಕೆ ಕುಡಿದ್ರು. ಪುರಾಣದಾಗಿನ ಇತಿಹಾಸ ನಿಂಗವ್ಗ ಗೊತ್ತಾತ. ಸಿದ್ದಾರೋಡ್ರ ಒಳಗ ಹಾಕ್ ತಗೋತಿದ್ರು. ನನ್ನ ಬಡಪಾಯ ಭಕ್ತಿಯಿಂದ ನನಗೆ ತನ್ನ ಕೊಟ್ಟಾಳಂದ್ರೆ ಇದು ನನ್ನ ಮನೆಯ ಆತ ತಿಳ್ಕೊಂಡ ಕಿಶಿಂದ ಪಟ್ನ ತಳಗಿಟ್ಟಳಾಗಿ ಒಂದು ಗುಟಕ್ಕೆ ಚೆಕ್ಕಿದಳು, ಕುಡಿದಿದಳು. ನೆಪ್ಪಾತಾರ. ನೆಪ್ಪಾಗಿಂದ ಪುರಾಣದ ಇತಿಹಾಸ ನೆಪ್ಪಾಗಣ ಪ್ರಯಾಣ ತೆಗೆದು ಮುಚ್ಚಿಟ್ಟ ಮ್ಯಾಗ ಒಂದು ಅರಿವಿ ಮುಚ್ಚಿಟ್ಟಳು. ಸಂಘವು ಬರುವ ಹಾದಿ ಕಾಯ್ಕೊತ ಕೂತಳು. 8 ದಿನ ಉಪವಾಸ ಇದ್ದಳು. 3 ದಿನ ಉಪವಾಸ ಇದ್ದಳು. ಹೊಟ್ಟೆ ಕೂಡುತ್ತಿದ್ದಳು. ನಮ್ಮಂತವ್ರಾದ್ರ ಯಾರೇ ಮಾಡಿವನು. ಭಕ್ತಿಯ ಪ್ರೇಮ ಇತ್ತವ. ಸಿದ್ದಾರೋಡ್ರಿಗೆ ಮುಟ್ಟಿಸಬೇಕನ್ನೋ ಪ್ರೇಮ ಇತ್ತು. ಅರಿವಿ ಮುಚ್ಚಿಟ್ಟಳು. ಸಂಘವು ಬರೋ ತಡ ಇಲ್ದನ ಆ ಪ್ರಯಾಣ ತಗೊಂಡು ಈಕಿನೂ ಧ್ಯಾನ ಬರ್ತೀನಿ. ಆಕೆ ಮತ್ತ ದಿನಕ್ಕ ಕರ್ದೇ ಇದ್ದಳ. ಪೈಲ ದಿನ ಪ್ರಯಾಣದಾಗ ಹುಳಿ ಮಜ್ಜಿಗೆ ತಗೊಂಡು ಈಕಿನೂ ಪುರಾಣ ಕೇಳಕ್ ಬಾರದು. ಪುರಾಣ ಕೇಳಕ್ ಬಾರದು. ಭಕ್ತಿಯ ಪ್ರೇಮದ ರಸ ಹೆಚ್ಚಿತ್ತು. ಕುಡದನೇನೋ ಶಬ್ದ ಮರ್ತ ಬಿಟ್ಟಿದ್ದಳು. ನಿಂಗವ್ ನಾ ಕುಡದನಿ ಅದು ಎಂದಲೈತೆ ಅಂತ ಮರ್ತ ಬಿಟ್ಟು ಇದಕ್ಕ ಹಾಸಿ ಮಾಡಿ ನಗುತ್ತಿದ್ದಳಿ. ಕರ್ಕೊಂಡು ಹೋಗ್ಬೇಕು ಪರಾಣ ನಾನು ಮಜ್ಜಿಗೆ ಸಿದ್ದಾರೋಡ್ರಿ ಹಂಗ ಕುಡ್ದಾರ ಯಾಕೆ ಅಂತೇಳಿ ಕುಚ್ಚು ಮಾತಾಡ್ದ. ನಮ್ಮ ಕಡೆ ಅದಾವ, ನಿಮ್ ಊರಾಗ ಅದಾವಲ್ಲ ಗೊತ್ತಿಲ್ಲ.
ಯಾರನ್ನ ಇಲ್ಲಿ ಭಕ್ತಿ ಸಾರದ ಈ ಸಂಗೀತವನ್ನ ಈ ಸತ್ಸಂಗವನ್ನ ಇಲ್ಲಿ ಅಮಾಸಿಗಣ್ಣ ನಡೀದೈತಿ ಪ್ರವಚನದಾಗ ಮೊದಲ ಆಗಬಾರ್ದತ್ತ ಗಳೆ ಓಡಾಗನು ಪೈಲ ಹೋರ್ಗಳು ಓಡಬಾರ್ದು. ಯಾಕಂದ್ರ ಆ ಕಡೆ ಈ ಕಡೆ ಮಗದಿನ ಜಗ್ಗಿ ಆಡತಾವ ಅವ್ ಸಾಲ ಗಾವನ್ ಬಿಡಂಗಿಲ್ಲ. ಇದು ಪ್ರಥಮ ಕಾರ್ಯಕ್ರಮ ಐತಿ. ಪ್ರಥಮ ಕಾರ್ಯಕ್ರಮ ಐತಿ. ಈಗ ಇವು ಮೂರ ಸುರೇಶ್ ಮಹಾರಾಜರ ಭಕ್ತಿಗೆ ಆನಂದಪುರದಿಂದ ಭಜನಾ ಮಂಡಳ ಆಗ್ಲಿ ಬಾಳಿಗೇರಿ ಗುಂಡೇವಾಡಿನ ಮಹಾತ್ಮನ ಆಗ್ಲಿಂದ ಭಕ್ತಿ ರಸ ಜೇನಿನ ಒಳ ಹೆಂಗ ಜೈಕಿ ತಟ್ನ ಆ ಮಕರಂದ ಕೀರ್ಲಾಕ್ ಹೋಗಿದ್ದಲ್ಲಿ ಬರ್ತಾವಲ್ಲ ಹಂಗ ಸುರೇಶ್ ಮಹಾರಾಜ ಭಕ್ತಿಗಾಗಿ ಬಂದಿದ್ವಿ ನಾವೆಲ್ಲರೂ ಇಲ್ಲಿ. ನೀವ ಎಷ್ಟ ಐತಿ ಹಂಗೈತೆ ನಮ್ಮ ಮಾದೇವ ಮಹಾರಾಜರ ಅಂದ್ರೆ ಇದು ಪ್ರಥಮ ಮೊದಲಿನ ಕಲೆ ಮೊದಲಿನ ಪ್ರವಚನ ಹೆಂಗ ಏನಂದ್ರು ಫಾಯ್ದಾ ನಾ ಹೇಳಿ ಅವ್ರಿಗೆ ಮೊದಲ ಸಾಲ ವಂಕ ಟಿಂಕನ ಬೀಳೂರಿ ಮುಂದ್ ನೋಡಿಕ್ರಿ ಇದು ಮಾತಾಡದಾಗ ಜಾಸ್ತಿ ಆಗಂಗಿಲ್ಲ. ಅದ ಹಚ್ಚಿದ ಬಳಕೆ ಹೂ ಬಿಡುತ್ತಕ್ಕ ಟೈಮ್ ತಗೋತಕ್ಕ ಟೈಮ್ ತಗೋತೈತಿ. ಒಂದ್ ಕಾಯಿ ಬಿಡ್ಲಾಕಾಯ್ತಂದ್ರ ನೀವ್ ಬ್ಯಾಡ ಅಂದ್ರು ಬಿಡಂಗಿಲ್ಲ. ಬ್ಯಾಡ ಅಂದ್ರು ಬಿಡಂಗಿಲ್ಲ. ಹಂಗ ಭಕ್ತಿ ರಸದ ನಿಂಗವ ಹುಳಿ ಮಜ್ಜಿಗೆ ಇಟ್ಕೊಂಡ ಸಿದ್ದಾರವಾಡ ಮಠಕ್ಕ ಪ್ರಾಣಿಗೆ ತಕ ಒತ್ತ ಕೇಳಿದಳು. ನಾ ಬಡಿವೆ ಅನ್ನೋದು ಮಾಡ್ತಳು, ನಾ ಕುಡ್ದನ್ ಅನ್ನೋದು ಮಜ್ಜಿಗೆ ಕುಡ್ದನ್ ಅನ್ನೋದು ಯಾಂದಲ್ ಅನ್ನೋದು ಮಾಡ್ತಳು. ಮಂದಿ ಎಲ್ಲ ಬೆಳ್ಳಿ ಬಟ್ಟದಾಗ ಬಂಗಾರ ಬಟ್ಟದಾಗ ಅವ್ರವ್ರ ಶಕ್ತಿ ಅನುಸಾರವಾಗಿ ಯಾರು ಬಂಗಾರ ಬಟ್ಟದಾಗ ಹಾಲು ತಂದಿದ್ರು, ಯಾರು ಬೆಳ್ಳಿ ಬಟ್ಟದಾಗ ತಂದಿದ್ರು, ಯಾರು ಶಿಲಾವಾರ ಬಟ್ಟದಾಗ ತಂದಿದ್ರು, ಅವ್ರವ್ರ ಶಕ್ತಿ ಅನುಸಾರವಾಗಿ ಎಲ್ಲಾರು ಬಟ್ಲ ಎತ್ತಿ ಹಿಡಿದಳು. ಅದರಾಗ ನಿಂಗವನು ಪರ್ಯಾಣಿ ಎತ್ತಿ ಹಿಡಿದಳು. ಲಕ್ಷಾಂತರ ಜನ ಪುರಾಣ ಕೇಳ್ತಿತ್ತು. ಅಂತವರಾಗ 80 ವರ್ಷ ಆದಂತ ನಿಂಗವ ಮುದುಕಿ ಪ್ರಾಣಿ ಎಲ್ಲಿ ನೆಲಕಬೇಕು? ಸಿದ್ದಾರೂಢರಿಗೆ ಎಲ್ಲಿ ನೆಲಕಬೇಕು? ಎತ್ತಿ ಹಿಡಿದು ಎಲ್ಲಾರು ಊಟ ಕೈ ಮಾಡ್ರಿ. ಯಾರು ಬಂಗಾರ ಬಟ್ಟಲಿದ್ದು, ಯಾರು ಬೆಳ್ಳಿ ಬಟ್ಟಲಿದ್ದು ಎಲ್ಲಾ ನಮನಿ ಎತ್ತು ಅದರಾಗ ಆ ಕಡೆ ಸರಿ ಈ ಕಡೆ ಸರಿ ಅಂತ ವಯಸ್ಸಾದಂತ ನಿಂಗವ ಮುದುಕಿನ ನುಗ್ಸಾಡಿ ತಳಗ್ ಕೆಡಿವಿ ಬಿಟ್ರು. ಬರ್ಯಾನ ತಳಗ ಬಿದ್ದ 4 ಪಕ್ಕಳಾತು. ಮಾತಿನ ಪೆಟ್ಟ ಮನುಷ್ಯ ಇತರ ಹತ್ತೈತ. ಸಿದ್ದಾರೂಢ ಅದರ ಮ್ಯಾಗ ನೆದರಿಟ್ಟರು. ನಿಂಗವ ಮುದಕಿ ತಿಳ್ಕೊಂಡ್ರು, ನಾ ತಂದಂತ ಮಜ್ಜಿಗೆ ನಾ ಗುರುವಿಗೆ ಮುಟ್ಟಲಿಲ್ಲ, ನನ್ನ ಭಕ್ತಿನ ಎದುರಾಗಿಲ್ಲ, ಈ ಜನ್ಮ ಯಾವಕ್ಕೆ ಪ್ರಾಣ ಕೊಡ್ಲಕ್ಕೆ ಸುಲಭಾಗಲಿ ಹೋದ್ರು. ಸಿದ್ದಾರೂಢ ಕೈಲಾಸ ಮಂಟಪವನ್ನ ತನ್ನ ತಳಗೆ ಜಿಗಿದ್ರು. ಎಲ್ಲಿ ಪರ್ಯಾಣ ಬಿದ್ದ 4 ತುಕಡಿ ಆಗಿತ್ತಲ್ಲ, ಆ ತುಕಡಿ ಜಾಗದಾಗ ಕೈಲಾಸ ಮಂಟಪದಿಂದ ತಳಗೆ ಜಿಗಿದ್ರು. ಮಂದಿನೆಲ್ಲ ಬಯಲು ಮಾಡಿದ್ರು. ಮಂಡಿಗಾಲ ಓಡಿ ನಾಲಿಗೆಯಿಂದ ನೆಕ್ಕಿ ಮಜ್ಜಿಗೆ ಕುಡಿದ್ರು. ಸಿದ್ದಾರೂಢ ನೆಕ್ಕಿ ಬಂಗಾರ ಬಟ್ಲೆಲ್ಲ ಮೋಟಿ ಮುಂದಿದ್ದು ಅಂದ ಹಾಗೆ ಹೋಗಿತ್ತಂತ ಸಿದ್ದಾರೂಢ. ಕುರಿ ಕಾದಂತ ಮನುಷ್ಯ ಅವನು ಸಿದ್ದಾರೂಢ. ಚೈತ್ರ ನಿಮಗೂ ಗೊತ್ತಿರ್ಬೇಕಾದ ತಳದಾಗ ಕುರಿ 30,000 ಕುರಿಗಳನ್ನ ಕಾಯ್ತಾ ಇದ್ದ. ಒಬ್ಬ ಕುರಿ ಕಾದಂತ ಮನುಷ್ಯ ಅವ ಹೆಂಗ ಹುಬ್ಬಳ್ಳಿಗೆ ಬಂದ ಅನ್ನೋದು 2 ಮಾತು ಹೇಳಿ ಮುಗಿಸ್ತನ್ನ. ಇದನ್ನೊಂದು ಪೂರ್ತಿ ಮಾಡಿ ಅವ್ನು ತಳದಂತ ಅನ್ಸಿ ಹುಬ್ಬಳ್ಳಿಗೆ ಹಸ್ತನು. ಮಂಡ್ಯಾದ ಓರಿ ನಾಲ್ಗಿಲಿ ನೆಕ್ಕಿ ಮಜ್ಜಿಗೆ ಕೊಡದ ನೆಂಗವ ಪ್ರಾಣ ಕೊಡ್ಲಾಕ ನಾನು ಈ ಮನುಷ್ಯನ ಜನ್ಮಕ್ಕೆ ಹುಟ್ಟಿ ಬಂದ ಸ್ವಾರ್ಥಕ್ಕೆ ಏನೈತಿ? ಗುರುವಿನ ಭಕ್ತಿಗೆ ಗುರುವಿಗೆ ಏನೋ ನಂದು ದೊರಕಲಿಲ್ಲ ಅಂತೇಳಿ ತೆಲಬಾಗಲಿಗೆ ತಲೆ ಬಡ್ಕೊಳಕತ್ತಿದಳು. ಅವು 4 ತುಕಡಿಗಳನ್ನ ತನ್ನ ಜೋಳಿಗೆ ಒಳಗ ಹಾಕಿ ಎಲ್ಲಿ ನಿಂಗ ಹೋದಾಳತ್ತ ಹುಡುಕ್ಯಾಡ್ಕೊತ ತೆಲಬಾಗಲಕ್ಕೆ ಬಂದ ಸಿದ್ದಾರೂಢ. ರೊಟ್ಟಿ ಹಿಡದ ಮ್ಯಾಗ ಎತ್ತಿ ತಂದ. ತಾಯಿ ನಿನ್ನ ಮಜ್ಜಿಗೆನ ಸಂಪೂರ್ಣ ಕೊಡದ, ನೀ ತಾಪ್ ಮಾಡ್ಕೊಳ್ಬೇಡಿ ಕೈ ನೋಡಂದ. ಇನ್ಯಾಕ ನನ್ನ ಜನ್ಮ ಬಿಡಪ್ಪ, ನಂದ್ಯಾಕ ರೊಟ್ಟಿ ಹಿಡದಿ? ನನ್ನಂತ ಹೀನ ಮನುಷ್ಯನ ನನ್ನಂತ ಪಾಪಿನ ನೀ ಯಾಕೆ ಮುಟ್ಟಿದೆ ಅಂತ ಲಿಂಗವ್ವ. ಇಲ್ಲ ತಾಯಿ, ನಿನ್ನಂತ ಭಕ್ತಿ ರಸ ಹೆಚ್ಚಾಗೈತಿ, ನಿನ್ನ ಮಜ್ಜಿಗೆ ಕೊಡ್ದಾನೆ ಯಾವ ಆಧಾರ ಮ್ಯಾಗ ಹೇಳ್ತಿ ಅಂದಳಕ್ಕಿ.
ಇಲ್ಲಿ ಕೂಡಿದಂತ ಸಭಾ ಎಲ್ಲ ಸರಿಸಿ ಮಂಡಿಗೆ ಅದು ಊರಿ ಕುಡ್ದನಿಲ್ಲ ಕೇಳಂದ. ಆಗ ನಿಂಗ ಮ್ಯಾಗ ಎತ್ತಿಳು, ನನಗ ಆಶೀರ್ವಾದ ಇವತ್ತು ಮಾಡ್ಬೇಕಂತ ಹೇಳಿ ಪಾದ ಹಿಡಿದಳು. ಅದೇ 4 ಭಾಗ ಆದಂತ ಪ್ರಯಾಣದ ಜೋಳಿಗೆಂದ ತೆಗೆದಾಕಿ ಉಡ್ಯಾಗ ಹಾಕಿದ. ಅವ್ 4 ಭಾಗ ಆದಂತ ಪ್ರಯಾಣದ ತುಕಡಿ ಬಂಗಾರವಾಗಿ ಬಿಟ್ಟಿದ್ದು, ಬಂಗಾರವಾಗಿ. ಭಕ್ತಿ ಅಂದ್ರೆ ಎಂತ ಬರಬಾರದ ಭಕ್ತಿ ಇರಬೇಕು. ನಮ್ಮ ಹೆಂಗದ ಭಕ್ತಿ ಹೇಳ ನಿಮಗೊಂಜರ. ಪಾಪ ಗಣಪತಿ ಪೂಜೆ ಮಾಡ್ತಿತ್ತು.